ಎಲ್ಲ ಸ್ಪರ್ಧಾ ಮಿತ್ರರಿಗೂ ಜ್ಞಾನಧಾರೆ ಅಕಾಡೆಮಿ ವಿಜಯನಗರ ಬೆಂಗಳೂರು ಇದರ ವತಿಯಿಂದ ಇವತ್ತಿನ ಕರೆಂಟ್ ಅಫೇರ್ಸ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಕೂಡ ಸ್ವಾಗತ. ಇದರಲ್ಲಿ ಪ್ರಮುಖವಾದಂತಹ ಇವತ್ತಿನ ಕರೆಂಟ್ ಅಫೇರ್ಸ್ಗಳನ್ನು ನೋಡೋದಾದ್ರೆ ಇವತ್ತಿನ ಡೇಟ್ ಬಂದು 25/6/2020. ಇವತ್ತಿನ ಪ್ರಮುಖವಾದಂತಹ ಒಂದು ಕರೆಂಟ್ ಇಶ್ಯೂ ಅಂತ ಬಂದಾಗ ನಮ್ಮ ಪ್ರಜಾವಾಣಿ ಪತ್ರಿಕೆಯಲ್ಲಿ ಸಂಪಾದಕೀಯ ಇದೆ. ಶಾಸನ ಸಭೆಗಳಲ್ಲಿ ಮಹಿಳಾ ಸ್ಥಾನಮಾನ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಈ ಶಾಸನ ಸಭೆಗಳಲ್ಲಿ ಮಹಿಳಾ ಸ್ಥಾನಮಾನ ಅಂತ ಬಂದಾಗ ಶಾಸನ ಸಭೆಗಳಂತಂದ್ರೆ ಯಾವುದು? ಕೇಂದ್ರ ಮಟ್ಟದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಇದ್ರೆ, ರಾಜ್ಯ ಮಟ್ಟದಲ್ಲಿ ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಅಂತ ಇರುತ್ತೆ. ಇವೆರಡನ್ನ ನಮ್ಮ ಶಾಸನ ಸಭೆಗಳು ಅಂತ ಕರೀತಾರೆ. ಈ ಶಾಸನ ಸಭೆಗಳಿಗೆ ಸಂಬಂಧಪಟ್ಟಂತಿರುವ ಪ್ರಮುಖವಾದಂತಹ ಒಂದು ಚರ್ಚೆ ಆಗ್ತಾ ಇದೆ. ವೈ ದಿಸ್ ಇಸ್ ನ್ಯೂಸ್, ಯಾಕೆ ಇದು ಸುದ್ದಿಯಲ್ಲಿದೆ ಅನ್ನೋದಾದ್ರೆ, ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಬಿಜೆಪಿಯಿಂದ 4 ಜನ, ಕಾಂಗ್ರೆಸ್ನಿಂದ 2, ಜೆಡಿಎಸ್ನಿಂದ 1 ವ್ಯಕ್ತಿಯನ್ನು ಇಲ್ಲಿ ಶಾಸನ ಸಭೆಗೆ ಚುನಾವಣೆಯನ್ನು ಮಾಡಲಾಯಿತು. ಆದರೆ ಈ ಸ್ಥಾನದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಸ್ಥಾನಮಾನ ಸಿಕ್ಕಿಲ್ಲ, ಯಾರು ಕೂಡ ಆಯ್ಕೆಯಾಗಿಲ್ಲ ಅನ್ನುವಂತಹ ಒಂದು ಇಶ್ಯೂ ಬಹುದೊಡ್ಡ ಚರ್ಚೆ ಆಯಿತು. ಕರ್ನಾಟಕದಲ್ಲಿ 1987ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಸ್ಥಾನ ಮೀಸಲಾತಿಯನ್ನು ಮಾಡ್ತಾರೆ. ಒಟ್ಟು 25% ಸ್ಥಾನವನ್ನು ಮೀಸಲಾತಿ ಕೊಡ್ತಾರೆ, ಇಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ. ಅದಾದ ನಂತರ 2015ರಲ್ಲಿ ಈ ಪ್ರಮಾಣವನ್ನ 50%ಗೆ ಮೀಸಲಾತಿಯನ್ನು ಕೊಡ್ತಾರೆ. ಇವತ್ತು ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಪುರುಷರಂತೆ ಮಹಿಳೆಯರಿಗೂ ಕೂಡ ಸ್ಥಾನದಲ್ಲಿ ಮೀಸಲಾತಿಯನ್ನು ಪಡ್ಕೊಂಡಿರುವಂತಹ ಪ್ರಮಾಣ ಎಷ್ಟು? 50%. ಇದಾದ ನಂತರ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಧಾನ ಪರಿಷತ್ತನ್ನು ಸ್ಥಾಪಿಸಿದಂತಹ ರಾಜ್ಯ ಯಾವುದು ಅಂತಂದ್ರೆ ಕರ್ನಾಟಕ 1907. ಇದಾದ ನಂತರ 1914ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ನಮ್ಮ ಮೈಸೂರು ಸಂಸ್ಥಾನದ ದಿವಾನರಾಗಿರ್ತಾರೆ. ಆ ಸಂದರ್ಭದಲ್ಲಿ 18 ಸ್ಥಾನಗಳನ್ನ ನಿಗದಿ ಮಾಡ್ತಾರೆ. ಆ 18 ಸ್ಥಾನದಲ್ಲಿ 4 ಜನ ನಾಮಿನೇಟೆಡ್ ಆಗಬೇಕು, ಅಂದ್ರೆ ಅಲ್ಲಿ ನಾಮಕರಣಗೊಳ್ಳುವಂತಹದ್ದು ಅಂತ ಪ್ರಕ್ರಿಯೆ ಇರುತ್ತೆ. ಅಂದ್ರೆ ನಾಮಕರಣ ಅನ್ನುವಂಥ ಪ್ರಕ್ರಿಯೆ ಅಂತ ಬಂದಾಗ ಅಲ್ಲಿ ಇರುವಂತಹ ನಮ್ಮ ಮೈಸೂರು ಒಡೆಯರ ಇದರಿಂದ ನಾಮಕರಣವಾಗುವಂತಹ ಪ್ರಕ್ರಿಯೆ ಮಾಡ್ತಾರೆ. ದೇಶದಲ್ಲಿ ದ್ವಿಸದನ ವ್ಯವಸ್ಥೆಯನ್ನು ಹೊಂದಿರುವಂತಹ ರಾಜ್ಯಗಳ ಸಂಖ್ಯೆ ಒಟ್ಟು 6 ಇದೆ. ಮೊದಲು ಹೇಳಿತ್ತು ಜಮ್ಮು ಮತ್ತು ಕಾಶ್ಮೀರವನ್ನು ತೆಗೆದು ಈಗ 6 ಮಾಡಿದ್ದಾರೆ. ಉತ್ತರ ಪ್ರದೇಶ್ 100 ಸ್ಥಾನವನ್ನು ಹೊಂದಿ ಮೊದಲ ಸ್ಥಾನದಲ್ಲಿದೆ. ಬಿಹಾರ್ 75 ಸ್ಥಾನಗಳು, ಮಹಾರಾಷ್ಟ್ರ 78 ಸ್ಥಾನಗಳು, ಕರ್ನಾಟಕ 75 ಸ್ಥಾನಗಳು, ನೆನಪಿಟ್ಕೊಂಡಿರಬೇಕು. ಆಂಧ್ರ ಪ್ರದೇಶ 58 ಸ್ಥಾನಗಳು. 2014ರ ತರುವಾಯ ಆಂಧ್ರ ಪ್ರದೇಶದ ತೆಲಂಗಾಣ ವಿಭಜನೆ ಆಗುತ್ತೆ. ತೆಲಂಗಾಣದಲ್ಲಿ 40 ಸ್ಥಾನಗಳನ್ನು ಹೊಂದಿ ಈ ಒಂದು ಇಷ್ಟು ರಾಜ್ಯಗಳಲ್ಲಿ 6 ರಾಜ್ಯಗಳಲ್ಲಿ ದ್ವಿಸದನ ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ದಾರೆ. ಹಾಗಾದ್ರೆ ಮಹಿಳೆಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೇಂದ್ರದಲ್ಲಿ ಪ್ರಾಬಲ್ಯ ಹೇಗಿದೆ? 1952ರಲ್ಲಿ ಮಹಿಳೆಯರು ಪ್ರತಿನಿಧಿಸಿದಂತಹ ಒಟ್ಟು ಪ್ರಮಾಣ 5%. ಅದಾದ ನಂತರ 2019 ಕಳೆದ ವರ್ಷ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ, ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರ ಪ್ರಾಬಲ್ಯ 14% ಏರಿಕೆಯಾಗಿತ್ತು. ಅಂದ್ರೆ ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ 5% ಇದ್ದಂಥದ್ದು ಈಗ ಕೇವಲ 14% ಅಷ್ಟೇ ಇರುವಂತಹದ್ದು. ಇದನ್ನು ಗಮನಿಸಿದಾಗ ಮಹಿಳೆಯರಿಗೆ ಶಾಸನ ಸಭೆಯಲ್ಲಿ ಸ್ವಾತಂತ್ರ್ಯ ಅನ್ನುವಂತಹದ್ದು, ಅಂದ್ರೆ ಚುನಾವಣೆಯಲ್ಲಿ ನಿಂತು ಗೆಲ್ಲುವಂತಹ ಸ್ವಾತಂತ್ರ್ಯ ಅನ್ನುವಂತಹದನ್ನು ಎಷ್ಟು ಮಟ್ಟಿಗೆ ಕೊಟ್ಟಿದ್ದೀವಿ ಅನ್ನೋದು ಅರ್ಥ ಆಗುತ್ತೆ. ಜನಸಂಖ್ಯೆಗೆ ಹೋಲಿಸಿಕೊಂಡ್ರೆ ಮಹಿಳೆಯರ ಸಂಖ್ಯೆ ಬಂದು 2011ರ ಜನಗಣತಿ, ಮಹಿಳೆಯರ ಜನಸಂಖ್ಯೆ ಬಂದು 48.5% ಇದ್ರೆ ಪುರುಷರ ಜನಸಂಖ್ಯೆ ಬಂದು 51.5% ಇದೆ. ಇನ್ನು ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಒಂದು ಪ್ರಕ್ರಿಯೆ ನಡೆಯುತ್ತೆ. 1996ರ ಸಂದರ್ಭದಲ್ಲಿ ಕನ್ನಡದ ಮಣ್ಣಿನ ಮಗ ದೇವೇಗೌಡರು ಆ ಸಂದರ್ಭದಲ್ಲಿ ಪ್ರಧಾನಿಯಾಗಿರ್ತಾರೆ. ಮಹಿಳೆಯರಿಗೆ ಶಾಸನ ಸಭೆಗಳಲ್ಲಿ ಪ್ರಾತಿನಿಧ್ಯವನ್ನು ಕೊಡ್ತಾರೆ. 33% ಶಾಸನವನ್ನು ರಚನೆ ಮಾಡ್ತಾರೆ. ಆದ್ರೆ ಅಲ್ಲಿಂದ 2010ರವರೆಗೂ ಯಾವುದೇ ರೀತಿಯಾದಂತಹ ಪ್ರಕ್ರಿಯೆಗೆ ಬರೋದಿಲ್ಲ. ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದನ್ನ ರಾಜ್ಯಸಭೆಯಲ್ಲಿ ಒಪ್ಪಿಗೆಯನ್ನು ಪಡ್ಕೊಳ್ಳುತ್ತೆ, ಆದರೆ ಲೋಕಸಭೆಯಲ್ಲಿ ಸೋಲನ್ನು ಕಾಣುತ್ತೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇಂತಿಷ್ಟು ಪ್ರಮಾಣದ 33% ಕೊಡಬೇಕಂತ ಏನ್ ಮಾಡಿದ್ದಾರೆ, ಅದು ಇವತ್ತಿಗೂ ಕೂಡ ಮೀಸಲಾತಿ ಜಾರಿಯಾಗಿಲ್ಲ. ಕೇವಲ ಅದು ಮಸೂದೆಯಾಗಿಯೇ ಶಾಸನವಾಗಿಯೇ ಉಳಿದುಕೊಂಡಿದೆ ಅಷ್ಟೇ. ಅದನ್ನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮತ್ತು ರಾಷ್ಟ್ರಪತಿಯವರ ಅಂಕಿತವನ್ನು ಪಡೆದುಕೊಳ್ಳುವ ಮೂಲಕವಾಗಿ ಕಾನೂನಾತ್ಮಕ ಬಲವನ್ನು ಕೊಡೋದರಲ್ಲಿ ಭಾರತದ ಸಂವಿಧಾನ ಸೋತಿದೆ, ಸಂಸತ್ತು ಅನ್ನುವಂಥದ್ದು ಸೋತಿದೆ ಅಂತ ಹೇಳ್ಬೋದು. ಇನ್ನು ಲೋಕಸಭೆಯ ಸ್ಥಾನಗಳ ಸಂಖ್ಯೆ 552 ಸಂವಿಧಾನದಲ್ಲಿರುವಂಥದ್ದು. ಪ್ರಸ್ತುತ 543, ಇಬ್ಬರು ಆಂಗ್ಲೋ ಇಂಡಿಯನ್ ಇಲ್ಲ. ಹಾಗಾಗಿ ಇರುವಂತಹ ಸದಸ್ಯರ ಸಂಖ್ಯೆ 543.
ಸ್ಪೀಕರ್ ಬಂದು ಓಂ ಬಿರ್ಲಾ, ಲೋಕಸಭೆಯ ನಾಯಕ ಬಂದು ಪ್ರಧಾನಿ. ಲೋಕಸಭೆಯ ಅಧ್ಯಕ್ಷ ಅಂತ ಬಂದಾಗ ಸ್ಪೀಕರ್ ಇರ್ತಾರೆ, ಲೋಕಸಭೆಯ ನಾಯಕ ಅಂತ ಬಂದಾಗ ಪ್ರಧಾನಿಯಾಗಿರ್ತಾರೆ ನರೇಂದ್ರ ಮೋದಿ. ಇನ್ನು ರಾಜ್ಯಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಯಾಗಿರುವಂತಹದ್ದು ವೆಂಕಯ್ಯ ನಾಯ್ಡು, ಅಂದ್ರೆ ಉಪರಾಷ್ಟ್ರಪತಿಯವರನ್ನ ರಾಜ್ಯಸಭೆಯ ಅಧ್ಯಕ್ಷನನ್ನಾಗಿ ಅಥವಾ ರಾಜ್ಯಸಭೆಯ ಸ್ಪೀಕರ್ ಅನ್ನಾಗಿ ನೇಮಿಸಿರ್ತಾರೆ. ಟೋಟಲ್ ಸೀಟ್ ಬಂದು 245. ಇವರ ಅಧಿಕಾರದ ಅವಧಿ, ಉಪರಾಷ್ಟ್ರಪತಿಯವರ ಅಧಿಕಾರದ ಅವಧಿ ಬಂದು 5 ವರ್ಷ, ಆದರೆ ರಾಜ್ಯಸಭೆಯ ಸದಸ್ಯರ ಅಧಿಕಾರದ ಅವಧಿ ಬಂದು 6 ವರ್ಷ ಇರುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ಸದನ ತನ್ನ ಮಹತ್ವತೆಯನ್ನು ಕಳ್ಕೊಳ್ಳೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಬುದ್ಧಿವಂತರ ಸದನ, ಹಿರಿಯರ ಸದನ, ಶಾಶ್ವತ ಸದನ ಅಂತ ಕರೀತಾರೆ. ಯಾವುದೇ ಕಾರಣಕ್ಕೂ ರಿಸರ್ವ್ ಆಗಲ್ಲ. ಆದ್ರೆ ಲೋಕಸಭೆ 5 ವರ್ಷಕ್ಕೆ ಒಮ್ಮೆ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ, ಮತ್ತೆ ಚುನಾವಣೆಯ ಅಥವಾ ಚುನಾವಣಾ ಸ್ಪರ್ಧಿಗಳ ಮೂಲಕವಾಗಿ ತನ್ನ ಅಧಿಕಾರವನ್ನು ಪಡೆದುಕೊಳ್ತಾ ಹೋಗುತ್ತೆ. ಇನ್ನು ಕರ್ನಾಟಕದಲ್ಲಿ ವಿಧಾನಸಭೆ ಅಂತ ಬಂದಾಗ 225 ಸ್ಥಾನಗಳು, 224 ಸ್ಥಾನಗಳು ಎಲೆಕ್ಟೆಡ್ ಮೆಂಬರ್ಸ್, ಒಬ್ಬರು ಆಂಗ್ಲೋ ಇಂಡಿಯನ್ ಅನ್ನ ರಾಜ್ಯಪಾಲ ನಿಲ್ಲಿಸಲಿಕ್ಕೆ ಅವಕಾಶ ಇದೆ. ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆ 75. ಹಾಗಾದ್ರೆ ವಿಧಾನ ಪರಿಷತ್ತಿಗೆ ಸಂಬಂಧಪಟ್ಟಂತೆ ಇಶ್ಯೂ ಆಗಿರೋದ್ರಿಂದ ವಿಧಾನ ಪರಿಷತ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ಕರ್ನಾಟಕದ ವಿಧಾನ ಪರಿಷತ್ಗೆ ವಿಧಾನಸಭೆಯಿಂದ ಆಯ್ಕೆಯಾಗುವಂತಹವರ ಸಂಖ್ಯೆ 25 ಜನರು, ವಿಧಾನಸಭೆಯಿಂದ ಆಯ್ಕೆಯಾಗುವಂತವರು. ಸ್ಥಳೀಯ ಸಂಸ್ಥೆಗಳು MLA ಮತ್ತು MP ಗಳಿಂದ 25 ಜನ. ಶಿಕ್ಷಕರ ಕ್ಷೇತ್ರ ಅಂತ ಬಂದಾಗ ಪ್ರೌಢಶಾಲೆ ಮತ್ತು ಕಾಲೇಜು ಶಿಕ್ಷಣದಿಂದ ಒಟ್ಟು 7 ಜನ, ಪದವೀಧರ ಕ್ಷೇತ್ರದಿಂದ ಒಟ್ಟು 7 ಜನ, ರಾಜ್ಯಪಾಲನ ನಾಮಕರಣವಾಗುವಂತವರ ಸಂಖ್ಯೆ 11 ಜನ. ಒಟ್ಟು 75 ಜನರ ಸಂಖ್ಯೆಯ ಬಲವನ್ನು ಹೊಂದಿರುವಂತಹದ್ದು ಕರ್ನಾಟಕ ವಿಧಾನ ಪರಿಷತ್. ಪ್ರಸ್ತುತ ವಿಧಾನ ಪರಿಷತ್ತಿನ ಸಭಾಪತಿ ಬಂದು ಪ್ರತಾಪ್ ಚಂದ್ರ ಶೆಟ್ಟಿ, ಉಪಸಭಾಪತಿ ಬಂದು SL ಧರ್ಮೇಗೌಡ. ಇದಿಷ್ಟು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಂಶವಾಗಿದೆ. ಇದರ ಮೇಲೆ ಹಲವಾರು ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳುವಂತಹದ್ದು, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆಗಳು ತುಂಬಾ ಅಧಿಕವಾಗಿರುತ್ತೆ. ಇವತ್ತಿನ ಮತ್ತೆರಡು ಪ್ರಮುಖವಾದಂತಹ ವಿಚಾರಗಳು ಅಥವಾ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಯಾವ್ಯಾವುದು ಅಂತಂದ್ರೆ, ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ವಲಯದವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರೋದು. ಎರಡನೇದು ಸಹಕಾರಿ ಬ್ಯಾಂಕುಗಳು RBI ಹಿಡಿತಕ್ಕೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ, ಬಾಹ್ಯಾಕಾಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಕ್ಷೇತ್ರ ಹೂಡಿಕೆಯನ್ನು ಮಾಡಬಹುದು. ಇದರಲ್ಲಿ ಕೇಂದ್ರ ಸಚಿವ ಸಂಪುಟ ಇದಕ್ಕೆ ಒಪ್ಪಿಗೆಯನ್ನು ಆಲ್ರೆಡಿ ಕೊಟ್ಟಿದೆ. ಅಂದ್ರೆ ಇದರ ಮೂಲ ಉದ್ದೇಶ ಏನು ಅಂತಂದ್ರೆ, ಬಾಹ್ಯಾಕಾಶ ಕ್ಷೇತ್ರಕ್ಕೆ ಬಂಡವಾಳದ ಅವಶ್ಯಕತೆ ಇದೆ. ಈ ಬಂಡವಾಳವನ್ನ ಖಾಸಗಿ ವಲಯದವರು ನಾವು ತಗೊಳ್ಳಬಹುದು. ಖಾಸಗಿ ವಲಯದವರು ಆ ಕ್ಷೇತ್ರಕ್ಕೆ ಬಂಡವಾಳವನ್ನು ಹೂಡಿಕೆ ಮಾಡುವ ಮೂಲಕವಾಗಿ ಇಡೀ ದೇಶದಲ್ಲಿ ಮತ್ತು ಇಡೀ ವಿಶ್ವ ಮಟ್ಟಕ್ಕೆ ಭಾರತದ ಬಾಹ್ಯಾಕಾಶ ಕ್ಷೇತ್ರವನ್ನು ಕೊಂಡೋಗೋದು ಅನ್ನುವಂಥದ್ದು ಪ್ರಮುಖವಾದಂತಹ ಒಂದು ಉದ್ದೇಶ. ಇಸ್ರೋ ಮೂಲ ಸೌಕರ್ಯ ಒದಗಿಸಲಿಕ್ಕೆ ಈ ಅವಕಾಶವನ್ನು ಮಾಡಿಕೊಟ್ಟಿದೆ. ನಿರ್ವಹಣೆಯ ಹೊಣೆ ಮಾತ್ರ ಮತ್ತು ಚಟುವಟಿಕೆಗಳೆಲ್ಲ ಕೂಡ ಕೇಂದ್ರದ ಅಡಿಯಲ್ಲಿ ಬರುತ್ತೆ. ಯಾವುದೇ ಕಾರಣ ಖಾಸಗಿಯವರ ಅಡಿಯಲ್ಲಿ ಬರೋದಿಲ್ಲ. ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರ ಯಾವುದು ಅಂತಂದ್ರೆ, ನಿರ್ವಹಣೆಯ ಹೊಣೆಯನ್ನ ಯಾರು ಒಪ್ಕೊಳ್ತಾರೆ ಅಂತಂದ್ರೆ, ಇನ್ ಸ್ಪೇಸ್ ರಾಷ್ಟ್ರೀಯ ಬಾಹ್ಯಾಕಾಶ ಉತ್ತೇಜನ ಅಧಿಕೃತೀಕರಣ ಕೇಂದ್ರ ಅಂತ ಇದೆ. ಇನ್ನೊಂದ್ಸಲ ಹೇಳ್ತೀನಿ, ನಿರ್ವಹಣೆಯ ಹೊಣೆ ಇನ್ ಸ್ಪೇಸ್ ಅನ್ನುವಂತಹದ್ದು ರಾಷ್ಟ್ರೀಯ ಬಾಹ್ಯಾಕಾಶ ಉತ್ತೇಜನ ಅಧಿಕೃತೀಕರಣ ಕೇಂದ್ರ ವಹಿಸಿಕೊಳ್ಳುತ್ತೆ. ಈ ಇನ್ಸ್ಪೇಸ್ ಅನ್ನು ನಿಯಂತ್ರಣ ಮಾಡುವಂತಹ, ಇದರ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕಿರುತ್ತೆ. ಅಂದ್ರೆ ಖಾಸಗಿಯವರು ಯಾರೇ ಬಂಡವಾಳ ಹೂಡಿಕೆ ಮಾಡಿದ್ರೂ ಕೂಡ ಅದರ ನಿಯಂತ್ರಣ ಮಾತ್ರ ಕೇಂದ್ರ ಸರ್ಕಾರದ ಅಡಿಯಲ್ಲಿರುತ್ತೆ ಅನ್ನುವಂಥದ್ದು ಪ್ರಮುಖವಾದ ಉದ್ದೇಶ. ಇನ್ನು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನುವಂತಹದನ್ನ ಸ್ಥಾಪನೆ ಮಾಡಿದ್ದಾರೆ. ಇದರ ಕೆಲಸ ಏನು ಅಂತಂದ್ರೆ, ಬಾಹ್ಯಾಕಾಶ ಅಭಿವೃದ್ಧಿಗಾಗಿ ಸ್ಥಾಪನೆ ಮಾಡೋದು. ಅಂದ್ರೆ ಬಾಹ್ಯಾಕಾಶ ಅಭಿವೃದ್ಧಿ ಇದರ ಕೆಲಸ. ಇಲ್ಲಿ ಇದರ ಅವಕಾಶ ವಲಯ ಯಾವ್ಯಾವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಗುತ್ತೆ ಇಲ್ಲಿ ಅಂತಂದ್ರೆ, ಇಸ್ರೋದ ಮೂಲ ಸೌಕರ್ಯವನ್ನು, ಅಂದ್ರೆ ಇಸ್ರೋಗೆ ಬೇಕಾಗಿರುವಂತಹ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇದಕ್ಕೆ ಬೇಕಾಗಿರುವ ಮೂಲ ಸೌಕರ್ಯವನ್ನು ಒದಗಿಸಿಕೊಡೋದು. ಎರಡನೇದು ಗ್ರಹಗಳ ಸಂಶೋಧನೆಗಳಿಗೆ ಸಂಬಂಧಪಟ್ಟಂತೆ ಸಹಕಾರವನ್ನು ಮಾಡೋದು. ಇಷ್ಟೂ ಕಾರ್ಯವನ್ನ ಈ ಖಾಸಗಿ ವಲಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಹೆಚ್ಚುವರಿ ವಿಷಯಗಳನ್ನ ಹೇಳೋದಾದ್ರೆ, ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸ್ಥಾಪನೆ ಬಂದು 15 ಆಗಸ್ಟ್ 1969. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಮುಖ್ಯಸ್ಥರು ಕೆ ಶಿವನ್. ಮೊದಲ ಉಪಗ್ರಹ ಆರ್ಯಭಟ ರಷ್ಯಾದ ಸಹಕಾರದೊಂದಿಗೆ ಅದನ್ನು ಉಡಾವಣೆ ಮಾಡಿದ್ರು. ಆರ್ಯಭಟ ಭಾರತದ ಗಣಿತ. ಇನ್ನು ಮತ್ತೊಂದು ಎರಡನೇ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಅಂತ ಬಂದಾಗ, ಸಹಕಾರಿ ಬ್ಯಾಂಕುಗಳು RBI ಹಿಡಿತಕ್ಕೆ ಅನ್ನುವಂಥದ್ದಿದೆ. ಭಾರತದಲ್ಲಿ ಇತರ ಬ್ಯಾಂಕುಗಳ ರೀತಿಯಲ್ಲಿ ಸಹಕಾರಿ ಬ್ಯಾಂಕುಗಳು ಅಂತ ಬಂದಾಗ ಎರಡು ಭಾಗ ಇರುತ್ತೆ. ಒಂದು
ಗ್ರಾಮೀಣ ವ್ಯವಸ್ಥೆಯಲ್ಲಿರುವಂತಹ ಸಹಕಾರಿ ಬ್ಯಾಂಕ್ಗಳು, ಮತ್ತೊಂದು ಪಟ್ಟಣ ಅಥವಾ ನಗರದಲ್ಲಿರುವಂತಹ ಸಹಕಾರಿ ಬ್ಯಾಂಕ್ಗಳು. ಯಾವುದೇ ಕಾರಣಕ್ಕೂ RBI ಭಾರತದ ಗ್ರಾಮೀಣ ವಲಯದಲ್ಲಿರುವಂತಹ ಸಹಕಾರಿ ಬ್ಯಾಂಕ್ಗಳನ್ನ ತನ್ನ ಹಿಡಿತಕ್ಕೆ ತಗೊಳ್ಳೋದಿಲ್ಲ. ಅದರ ಬದಲಿಗೆ ಪಟ್ಟಣ ಮತ್ತು ನಗರದಲ್ಲಿರುವಂತಹ ಸಹಕಾರಿ ಬ್ಯಾಂಕ್ಗಳನ್ನು ಮಾತ್ರ ಇದರಲ್ಲಿ ಅವಕಾಶ ಅಂದ್ರೆ ಅದರ ತನ್ನ ಹಿಡಿತಕ್ಕೆ ತಗೊಳ್ಳುತ್ತೆ. ಇದರಿಂದ ಅನುಕೂಲ ಯಾರಿಗೆ? ಠೇವಣಿದಾರರಿಗೆ. ಯಾರು ಠೇವಣಿಯನ್ನು ಇಡ್ತಾರೋ ಅವರಿಗೆ ಅನುಕೂಲ ಆಗುತ್ತೆ. ಈ ಸಂಬಂಧ ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತೆ ಕೇಂದ್ರ ಸರ್ಕಾರ. ಸುಗ್ರೀವಾಜ್ಞೆ ಅಂತ ಬಂದಾಗ ರಾಷ್ಟ್ರಪತಿಯವರಿಗೆ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿ ಮಂಡಲಕ್ಕೆ ಮಾತ್ರ ಅವಕಾಶ ಇದೆ ಸುಗ್ರೀವಾಜ್ಞೆಯನ್ನು ಹೊರಡಿಸೋದು. ಈ ಸುಗ್ರೀವಾಜ್ಞೆ ಹೊರಡಿಸಿದ ತರುವಾಯ ಇದು ಜಾರಿ ಬರುತ್ತೆ. ಒಟ್ಟು ಈ ಗ್ರಾಹಕರ ಸಂಖ್ಯೆ 8.6 ಕೋಟಿ. ಗ್ರಾಮೀಣ ವಲಯಕ್ಕೆ ಒಳಪಡಲ್ಲ ಇದು. ಆದರೆ ನಗರ ಮತ್ತು ಪಟ್ಟಣ ಪಂಚಾಯತ್ಗಳ ಪಟ್ಟಣಗಳಿಗೆ ಮಾತ್ರ ಇದು ಒಳಪಡಲ್ಲ. ಅಂದ್ರೆ ನಗರ ಮತ್ತು ಪಟ್ಟಣದಲ್ಲಿರುವಂತಹ ಸಹಕಾರಿ ಬ್ಯಾಂಕ್ಗಳಿಗೆ ಮಾತ್ರ ಒಳಪಡುತ್ತೆ. ಒಟ್ಟು 1540 ಸಹಕಾರಿ ಸಂಘಗಳು RBI ಅಡಿಗೆ ಬರ್ತವೆ. ಇದರಲ್ಲಿ 261 ಬ್ಯಾಂಕ್ಗಳು RBI ನ ನೇರ ನಿಯಂತ್ರಣಕ್ಕೆ ಒಳಪಡ್ತವೆ. DCC ಬ್ಯಾಂಕ್ಗಳು ಮತ್ತು ಅಪೆಕ್ಸ್ ಬ್ಯಾಂಕ್ಗಳನ್ನು ನಬಾರ್ಡ್ ನೋಡಿಕೊಳ್ಳುತ್ತೆ. ಇನ್ನು ಹೆಚ್ಚಿನ ವಿಚಾರಗಳನ್ನು ಹೇಳೋದಾದ್ರೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ನಮ್ಮ ಭಾರತದ ಕೇಂದ್ರ ಬ್ಯಾಂಕ್ ಕೂಡ ಹೌದು, ಬ್ಯಾಂಕ್ಗಳ ಬ್ಯಾಂಕ್ ಕೂಡ ಹೌದು. ಇದರ ಸ್ಥಾಪನೆ ಬಂದು ಏಪ್ರಿಲ್ 1, 1935 ಸಂದರ್ಭ. ಗವರ್ನರ್ ಶಕ್ತಿಕಾಂತ್ ದಾಸ್ ಪ್ರಸ್ತುತವರು. ಕೇಂದ್ರ ಕಚೇರಿ ಇರುವಂತಹದ್ದು ಮುಂಬೈನಲ್ಲಿ. ಕರ್ನಾಟಕದ ಸಹಕಾರಿ ಬ್ಯಾಂಕುಗಳ ತೊಟ್ಟಿ ಅಂತ ದಕ್ಷಿಣ ಕನ್ನಡ ಕರೀತಾರೆ. ಭಾರತದ ಬ್ಯಾಂಕುಗಳ ತೊಟ್ಟಿ ಅಂತ ಉಡುಪಿಯನ್ನು ಕರೀತಾರೆ. ಮೊದಲ ಸಹಕಾರಿ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಕರ್ನಾಟಕದಲ್ಲಿ ಕಣಗಿನಹಾಳ, ಗದಗ. ಇದಿಷ್ಟು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್. ಇವತ್ತಿನ ಮತ್ತಷ್ಟು ಕರೆಂಟ್ ಅಫೇರ್ಸ್ಗಳು ಈ ಮುಂದಿನ ವಿಷಯಗಳಿರುವಂತಹದ್ದು GDP ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಇಶ್ಯೂ ಆಗಿದೆ. ಭಾರತದ GDP ವಿಚಾರಕ್ಕೆ ಸಂಬಂಧಪಟ್ಟಂತೆ IMF ಒಂದು ಮಾಹಿತಿಯನ್ನ ಅಂದ್ರೆ ತನ್ನದೇ ಒಂದು ಅಂದಾಜನ್ನ ಬಿಡುಗಡೆ ಮಾಡಿದೆ. GDP ಅಂತ ಬಂದಾಗ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರೀತಾರೆ, ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳಿ. ಮುಂದಿನ ವರ್ಷ 2020 ಅಥವಾ 2021 ವೇಳೆ GDPಯ ಪ್ರಮಾಣ ಎಷ್ಟಾಗಲಿದೆ? ಈ ಬಾರಿ GDPಯ ಪ್ರಮಾಣ 2020 ಅಂದಾಜು ಎಷ್ಟಾಗಬಹುದು ಅಂತ ಹೇಳಿ IMF ಬಿಡುಗಡೆ ಮಾಡಿದೆ. ಅದು -40.5% ಕುಸಿಯಲಿದೆ ಅಂತ ಹೇಳಿ IMF ತನ್ನ ವರದಿಯಲ್ಲಿ ತಿಳಿಸಿದೆ. 2020ರಲ್ಲಿ ಭಾರತ ಆರ್ಥಿಕತೆಯ GDPಯ ಪ್ರಮಾಣ -4.5% ಇಳಿಯಲಿದೆ ಅಂತ ಹೇಳಿ ತನ್ನ ವರದಿಯಲ್ಲಿ ಪ್ರಕಟ ಮಾಡಿದೆ. ಕಾರಣ ಏನು ಅಂತಂದ್ರೆ ಕರೋನಾ ಪಿಡುಗಿನ ಪರಿಣಾಮ. ಇದು ನಮ್ಮ ದೇಶಕ್ಕಷ್ಟೇ ಇಡೀ ವಿಶ್ವಕ್ಕೆ ಕೂಡ ಆವರಿಸಿರುವಂತದ್ದು. ಆದರೂ 2021ರ ವೇಳೆಗೆ GDP 6% ಏರಿಕೆಯಾಗಲಿದೆ ಎಂಬ ಮುನ್ನಂದಾಜನ್ನು ಕೂಡ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೊಟ್ಟಿದೆ. 2020ರ ವೇಳೆಯಲ್ಲಿ ಜಾಗತಿಕ GDPಯ ಪ್ರಮಾಣ 4.9% ಏರಲಿದೆ ಅಂತ ಹೇಳಿ, ಅಂದ್ರೆ ಕುಸಿಯುತ್ತೆ. -4.9% ಕುಸಿಯುತ್ತೆ ಅಂತ ಹೇಳಿ IMF ತನ್ನ ವರದಿಯಲ್ಲಿ ತಿಳಿಸಿರುವಂತಹದ್ದು. ಹೆಚ್ಚುವರಿ ವಿಚಾರವಾಗಿ ಹೇಳೋದಾದ್ರೆ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಕರೀತಾರೆ. ಇದರ ಸ್ಥಾಪನೆ ಬಂದು 27 ಡಿಸೆಂಬರ್ 1945. ಕೇಂದ್ರ ಕಚೇರಿ ಬಂದು ವಾಷಿಂಗ್ಟನ್ DC, USA ಅಮೆರಿಕದಲ್ಲಿದೆ. ಸದಸ್ಯ ದೇಶಗಳ ಸಂಖ್ಯೆ 189. ಪ್ರಸ್ತುತ ಇದರ MD ಕ್ರಿಸ್ಟಲಿನ್ ಜಾರ್ಜಿವಾ. ಮುಖ್ಯ ಆರ್ಥಿಕ ತಜ್ಞರು ಇವರು ಭಾರತದವರು, ಗೀತಾ ಗೋಪಿನಾಥ್ ಅಂತ ಹೇಳಿ. ಇನ್ನು ಮುಂದಿನ ಕರೆಂಟ್ ಅಫೇರ್ಸ್ ಬರುವಂತಹದ್ದು ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ದಿನ ಅಂತ ಹೇಳಿ ಆಚರಿಸ್ತಾರೆ. ಇದನ್ನ UN ಪಬ್ಲಿಕ್ ಸರ್ವಿಸ್ ಡೇ ಅಂತ ಹೇಳಿ ಆಚರಿಸ್ತಾರೆ. ಯಾವ ದಿನ? ಜೂನ್ 23. COVID-19 ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಹೆಚ್ಚು ಮಹತ್ವತೆಯನ್ನು ಪಡ್ಕೊಳ್ಳುತ್ತೆ. ಸಾರ್ವಜನಿಕ ಸೇವೆಯಲ್ಲಿರುವಂತವರು ಎಷ್ಟು ಮಟ್ಟಿಗೆ ಸೇವೆಯನ್ನು ಮಾಡ್ತಿದ್ದಾರೆ, ಅವರ ಸೇವೆಗೆ ಯಾವುದೇ ರೀತಿಯಾದಂತಹ ಹಣಕಾಸಿನ ರೀತಿಯ ಮೌಲ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮುಖ್ಯ ಉದ್ದೇಶ. ಸಾರ್ವಜನಿಕ ಸೇವಕರನ್ನ ಗೌರವಿಸುವುದು ಇದರ ಪ್ರಮುಖವಾದಂತಹ ಗುರಿ. ಆಚರಣೆ ಬಂದು ಮೊಟ್ಟ ಮೊದಲಿಗೆ ಆರಂಭ ಆಗಿದ್ದು 2003ರಿಂದ. 2002ರಲ್ಲಿ ಒಪ್ಪಿಗೆ ಆಗುತ್ತೆ, 2003ರಲ್ಲಿ ಆರಂಭವಾಗುತ್ತೆ. ಉದ್ದೇಶ ಸಮುದಾಯದಲ್ಲಿ ಸಾರ್ವಜನಿಕ ಸೇವೆಯ ಬಗ್ಗೆ ಜಾಗೃತಿ ಮೂಡಿಸುವುದು. ಸಮುದಾಯ ಅಂತ ಬಂದಾಗ ಭಾರತದ ಇಡೀ ವಿಶ್ವದ ಎಲ್ಲ ರೀತಿಯಾದಂತಹ ವರ್ಗದಲ್ಲಿ ಅಂತ ಅರ್ಥ. ನೆಕ್ಸ್ಟ್ ಕಾನ್ಸೆಪ್ಟ್ ಅಂತಾರಾಷ್ಟ್ರೀಯ ವಿಧವೆಯರ ದಿನ, ಇಂಟರ್ನ್ಯಾಷನಲ್ ವಿಡೋಸ್ ಡೇ ಅಂತ ಕರೀತಾರೆ. ಪ್ರಾರಂಭವಾಗಿದ್ದು 2010 ಡಿಸೆಂಬರ್ 23ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಇದರ ಬಗ್ಗೆ ಪ್ರಣಾಳಿಕೆ ಆರಂಭವಾಗುತ್ತೆ. 2011ರಿಂದ ಆಚರಣೆ ಬರುತ್ತೆ. ಯಾವ ದಿನ? ಜೂನ್ 23. ಪ್ರತಿ ವರ್ಷ ಜೂನ್ 23ರನ್ನ ವಿಡೋಸ್ ಡೇ ಅಂತ ಆಚರಿಸ್ತಾರೆ. ಜಗತ್ತಿನಾದ್ಯಂತ 258 ಮಿಲಿಯನ್ ವಿಧವೆಯರಿದ್ದಾರೆ. 1954ರಲ್ಲಿ
ವಿಧವೆಯಾದಂತಹ ಶ್ರೀಮತಿ ಪುಷ್ಪಾ ವಾಟಿ ಲೂಂಬಾ ಅವರ ಒಂದು ಫೌಂಡೇಶನ್ ಆರಂಭವಾಗುತ್ತೆ. ಲೂಂಬಾ ಫೌಂಡೇಶನ್ ಅಂತ ಹೇಳಿ. ಲೂಂಬಾ ಫೌಂಡೇಶನ್ ಈ ದಿನವನ್ನು ಮೊಟ್ಟ ಮೊದಲು ಆಚರಿಸಿತ್ತು. ವಿಧವೆಯರ ಮೇಲಿನ ದೌರ್ಜನ್ಯ ಕಡೆ ಸಂಸ್ಕೃತಿ ಮೌಢ್ಯದಿಂದ ಅವರ ರಕ್ಷಣೆ ಮಾಡೋದು ಉದ್ದೇಶವಾಗಿತ್ತಂದ್ರೆ ಇವತ್ತಿನ ಮೌಢ್ಯ ಪ್ರಪಂಚದಲ್ಲಿ ವಿಧವೆಯರನ್ನು ನಾವು ಹೇಗೆ ಕಾಣ್ತಿದ್ದೀವಿ ಅನ್ನೋದನ್ನ ತಡಿಬೇಕು ಅನ್ನೋದು ಈ ಉದ್ದೇಶ. 2020 ಥೀಮ್ ಧ್ಯೇಯವಾಕ್ಯ ತಲೆಮಾರುಗಳಲ್ಲಿ ಸಮಾನತೆ, ಮಹಿಳೆಯರ ಹಕ್ಕುಗಳನ್ನು ಅರಿತುಕೊಳ್ಳುವುದು. ತಲೆಮಾರುಗಳು ಅಂದ್ರೆ ಜನರೇಷನ್ ಅಂತ ಹೇಳಿ. ಆ ಜನರೇಷನ್ ಸಂದರ್ಭದಲ್ಲಿ ಸಮಾನತೆಯನ್ನು ಪರಿಗಣಿಸಬೇಕು. ಹೆಣ್ಣು ಮತ್ತು ಗಂಡು ಎಲ್ಲರೂ ಒಂದೇ. ಸಮಾನತೆ ಮತ್ತು ಮಹಿಳೆಯರ ಹಕ್ಕುಗಳನ್ನ ಅರಿತುಕೊಳ್ಳುವುದು ಮತ್ತೊಂದು ಪ್ರಮುಖವಾದ ಉದ್ದೇಶ. ಮತ್ತೊಂದು ಇವತ್ತಿನ ಕರೆಂಟ್ ಅಫೇರ್ಸ್, ಹಯಸಿಂತ್ ಮಕಾವೆ ಎನ್ನುವಂಥದ್ದು. ಇದು ಒಂದು ಗಿಳಿಯ ಜಾತಿ, ಹಯಸಿಂತ್ ಮಕಾವೆ. ಅಲಿಪೋರ್ ಮೃಗಾಲಯದಲ್ಲಿ, ಅಲಿಪೋರ್ ಮೃಗಾಲಯ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಕಲ್ಕತ್ತಾದಲ್ಲಿ ಕಂಡು ಬರುತ್ತೆ, ವೆಸ್ಟ್ ಬೆಂಗಾಲ್. ಈ ಕಲ್ಕತ್ತಾದಲ್ಲಿರುವಂತಹ ಅಲಿಪೋರ್ ಮೃಗಾಲಯದಲ್ಲಿ ಈ ಹಯಸಿಂತ್ ಮಕಾವೆ ಅನ್ನುವಂತಹ ಪ್ರಭೇದ ಜಾತಿಯ ಗಿಳಿಗಳನ್ನು ತಂದು ಸಾಕಲಾಗಿದೆ. 2 ಗಿಳಿಗಳ ರೇಟ್ ಬಂದ್ರೆ 40 ಲಕ್ಷ BMW ಕಾರ್ನ ಬೆಲೆಯಷ್ಟು ಕಾಣುತ್ತೆ. ಬಾಂಗ್ಲಾದೇಶದಲ್ಲಿ ಇದನ್ನ ಅಲ್ಲಿಂದ ಇಲ್ಲಿ ಕಳ್ಳ ಸಾಗಣೆಯನ್ನು ಮಾಡಲಾಗಿದೆ. ಅಲ್ಲಿಂದ ಬೆಂಗಳೂರಿಗೆ ಬಂದು ತಲುಪಿದೆ. ಯಾಕೆ ಅಷ್ಟೊಂದು ವಿಶೇಷತೆ ಅಂತಂದ್ರೆ ಇವುಗಳನ್ನ ಸಾಕಲಿಕ್ಕೆ ಅವಕಾಶ ಇಲ್ಲ, ಕಾನೂನು ಬಾಹಿರ. ಯಾಕೆಂದ್ರೆ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ತುಂಬಾ ವಿಶಿಷ್ಟವಾದಂತಹ ಪ್ರಭೇದಗಳು. ಇವುಗಳನ್ನ ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರವಾದಂದ್ರೆ ಸಾಕೋದು ಕಾನೂನು ಬಾಹಿರ. ಇವು ಕಾಡುಗಳಲ್ಲಿಯೇ ಬೆಳಿಬೇಕು, ಕಾಡುಗಳಲ್ಲಿಯೇ ಇರಬೇಕು, ಸ್ವತಂತ್ರವಾಗಿರಬೇಕು ಅನ್ನುವಂಥದ್ದು ಉದ್ದೇಶ. ವಿಶೇಷತೆ ಏನಾಗುತ್ತೆ, ಇವುಗಳು ಹಣ್ಣುಗಳನ್ನು ತಿಂತವೆ, ಬೀಜಗಳನ್ನು ತಿಂತವೆ. ಆದರೆ ಹೆಚ್ಚಿನ ಗಿಳಿಗಳು 100ಕ್ಕೆ 99.99 ಭಾಗದ ಗಿಳಿಗಳು ಕೇವಲ ಹಣ್ಣುಗಳನ್ನು ಮಾತ್ರ ಸೇವಿಸಿದ್ರೆ, ಈ ತರಹದ ಗಿಳಿ ಬೀಜಗಳನ್ನು ಸೇವಿಸುತ್ತೆ. ಈ ಬೀಜಗಳನ್ನು ಸೇವಿಸುವುದರಿಂದಾಗಿ ಇದರ ಕೊಕ್ಕುಗಳು ತುಂಬಾ ಗಟ್ಟಿಯಾಗಿರುತ್ತವೆ. ವಿಶೇಷವಾದಂತಹ ಲಕ್ಷಣ ಇದೆ. ಕಾರಣ ಕಠಿಣವಾದ ಚಿಪ್ಪುಗಳನ್ನು ಕೂಡ ಮುರಿಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಇದು ಇಷ್ಟು ಕರೆಂಟ್ ಅಫೇರ್ಸ್. ಮತ್ತೆ ಇನ್ನಷ್ಟು ಕೂಡ ಕರೆಂಟ್ ಅಫೇರ್ಸ್ಗಳಿವೆ. ಮತ್ತಷ್ಟು ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಚಿಕ್ಕ ಚಿಕ್ಕ ಸಂಗತಿಗಳನ್ನ ನೋಡೋದಾದ್ರೆ, ಭಾರತದಲ್ಲಿ ಟ್ರಾನ್ಸ್ಪೋರ್ಟ್ ಡಿಕಾರ್ಬನೈಸಿಂಗ್ ಅನ್ನುವಂತಹ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಇಶ್ಯೂ ಆಗಿದೆ. ಏನದು ಭಾರತದಲ್ಲಿ ಟ್ರಾನ್ಸ್ಪೋರ್ಟ್ ಡಿಕಾರ್ಬನೈಸೇಷನ್ ಅಥವಾ ಡಿಕಾರ್ಬನೈಸಿಂಗ್ ಅಂತಂದ್ರೆ, ನೀತಿ ಆಯೋಗ ಮತ್ತು ಅಂತಾರಾಷ್ಟ್ರೀಯ ಸಾರಿಗೆ ವೇದಿಕೆ ITF ಅಂತ ಕರೀತಾರೆ. ನೀತಿ ಆಯೋಗ್ ಮತ್ತು ITF ಇವೆರಡರ ನಡುವೆ ಮಾತುಕತೆಯಾಗಿರುವಂತಹದ್ದು ಸಭೆ ನಡೆದಿದೆ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಭಾರತದಲ್ಲಿ ಡಿಕಾರ್ಬನೈಸಿಂಗ್ ಸಾರಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಿದೆ. ಅಂದ್ರೆ CO2 ಅನ್ನ ಕಡಿತ ಮಾಡಬೇಕು ಅನ್ನೋದು ಇದು ಉದ್ದೇಶ. CO2 ಅಂತಂದ್ರೆ ನಮ್ಮಲ್ಲಿ ಏನು ಇಂಗಾಲ ಡೈಆಕ್ಸೈಡ್ ಅಂತ ಏನು ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಬನ್ ಇದಕ್ಕೆ ಸಂಬಂಧಪಟ್ಟಂತೆ ಕಡಿತ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಟುಕೊಂಡು ಸಾರಿಗೆ ವ್ಯವಸ್ಥೆಯಲ್ಲಿ ಆಗಬೇಕಾಗಿರುವಂತಹ ಬದಲಾವಣೆಗಳ ಕುರಿತು ನಡೆದಂತಹ ಒಂದು ಸಭೆಯಾಗಿದೆ. ನೆಕ್ಸ್ಟ್, ವಾಟ್ ಈಸ್ ದ ವಿಕ್ಟರಿ ಡೇ ಅನ್ನುವಂತಹದ್ದು ಪ್ರಮುಖವಾದ. ವಿಕ್ಟರಿ ಡೇ ಅನ್ನುವಂತಹದನ್ನ ಪ್ರತಿ ತಿಂಗಳು ಇದರಲ್ಲಿ ನಮಗೆ ಮೇ 9ನೇ ತಾರೀಕು ಆಚರಿಸಲಾಗುತ್ತೆ. ಆದ್ರೆ ಕರೋನಾ ವೈರಸ್ ಜಾಸ್ತಿ ಆಗಿರೋದ್ರಿಂದಾಗಿ ಇದನ್ನ ಮೇ 9ರಿಂದ ಜೂನ್ 24ರಂದು ಆಚರಿಸಲಿಕ್ಕೆ ತೀರ್ಮಾನಿಸಲಾಯಿತು, ಆಚರಣೆ ಮಾಡಿ ಕೂಡ ಆಯಿತು. ಹಾಗಾದ್ರೆ ಏನಿದು ವಾಟ್ ಈಸ್ ವಿಕ್ಟರಿ ಡೇ? ನಮ್ಮಲ್ಲಿ 1914ರಿಂದ 18ರವರೆಗೂ, 1939ರಿಂದ 45ರವರೆಗೂ 2 ಮಹಾ ವಿಶ್ವ ಸಮರಗಳು ನಡೆದವು. ಇಂತಹ ಸಂದರ್ಭದಲ್ಲಿ 1935ರಿಂದ 45ರವರೆಗೂ ನಡೆದಂತಹ ವಿಶ್ವ ಮಹಾಸಮರದಲ್ಲಿ 2 ಪಡೆಗಳಿರ್ತವೆ. ಒಂದು ಮಿತ್ರ ಪಡೆ, ಮತ್ತೊಂದು ಶತ್ರು ಪಡೆ. ಮಿತ್ರ ಪಡೆಗಳಲ್ಲಿ ಇದ್ದಂತಹ ರಾಷ್ಟ್ರಗಳಾದಂತಹ ಸೋವಿಯತ್ ಒಕ್ಕೂಟಗಳಾಗಿರ್ಬೋದು, ರಷ್ಯಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಹೀಗೆ ಈ ಪಡೆಗಳು ಶತ್ರು ಪಡೆಗಳ ಮೇಲೆ ವಿಜಯವನ್ನು ಸಾಧಿಸ್ತವೆ. ಆ ವಿಜಯವನ್ನು ಸಾಧಿಸಿದ ದಿನದ ನೆನಪಿಗಾಗಿ ಮೇ 9ನ್ನ ವಿಕ್ಟರಿ ಡೇ ಅಂತೇಳಿ ಆಚರಿಸ್ತಾರೆ. 75ನೇ ವಿಜಯ ದಿನವನ್ನು ಆಚರಿಸಲಾಯಿತು. ಮೇ 9ರಂದು ನಡೆಯಬೇಕಿತ್ತು, ಆದರೆ ಕರೋನಾ ವೈರಸ್ ಇರೋದ್ರಿಂದಾಗಿ ಅದನ್ನು ನಡೆಸಲಿಕ್ಕೆ ಸಾಧ್ಯ ಆಗಿಲ್ಲ. 1945 2ನೇ ವಿಶ್ವ ಮಹಾಸಮರದಲ್ಲಿ ಕೊನೆಗೊಂಡಂತಹ ಒಂದು ದಿನ. ಅಡಾಲ್ಫ್ ಹಿಟ್ಲರ್ ಏಪ್ರಿಲ್ 30ಕ್ಕೆ ತನಗೆ ತಾನೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಮೇ 7 ಜರ್ಮನ್ ಪಡೆ ಸಂಪೂರ್ಣವಾಗಿ ಶತ್ರು ಪಡೆಗಳಿಗೆ, ಮಿತ್ರ ಪಡೆಗೆ ಶರಣಾಗುತ್ತೆ. ಮೇ 9ಕ್ಕೆ ವಿಕ್ಟರಿ ಡೇ ಅನ್ನುವಂಥದ್ದು ಜಾರಿ ಬರುತ್ತೆ. ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇರುವಂತಹದ್ದು ಯುಕ್ತಿ
2.0 ಏನಿದು ಅಂತಂದ್ರೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿನ ವಾಣಿಜ್ಯ ಸಾಮರ್ಥ್ಯ ಮಾಹಿತಿ ಪಡೆಯುವಂತಹ ಒಂದು ಉಪಕ್ರಮ. ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯದ ಪೋರ್ಟಲ್ ಇದನ್ನು ಆರಂಭಿಸಿದೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಣ ಸಂಸ್ಥೆಗಳು ತಂತ್ರಜ್ಞಾನದ ಆವಿಷ್ಕಾರವನ್ನ ಹೇಗೆ ಬಳಸಿಕೊಳ್ತಿದ್ದಾರೆ, ತಂತ್ರಜ್ಞಾನದ ಆವಿಷ್ಕಾರದಲ್ಲಿ ತಮ್ಮನ್ನು ತಾವು ಹೇಗೆ ತೊಡಗಿಸಿಕೊಳ್ತಿದ್ದಾರೆ ಎನ್ನುವಂತಹದನ್ನ ತಿಳಿಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಗಯಾ ಪರಿಕಲ್ಪನೆ. ಏನಿದು ಗಯಾ ಪರಿಕಲ್ಪನೆ ಅಂತಂದ್ರೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಗಯಾ ಪರಿಕಲ್ಪನೆ. ಜೆ ಲಾವ್ಲಾರ್ ಅನ್ನುವಂತಹ ವ್ಯಕ್ತಿ ಇದನ್ನು ಮಂಡಿಸಿದ್ದಾರೆ. ಪರಿಸರ ವಿಜ್ಞಾನದ ಸಂಬಂಧಿತ ಒಂದು ಸಿದ್ಧಾಂತವಾಗಿದೆ. ಜೀವಂತ ಜೀವಿಗಳು ಮತ್ತು ಭೌತಿಕ ಪ್ರಪಂಚ, ಜೀವಿಗಳು ಮತ್ತು ನಿರ್ಜೀವಿಗಳು ಇವೆರಡರ ಪ್ರಪಂಚದ ನಡುವಿನ ಸಂಬಂಧವನ್ನು ಕುರಿತದ್ದಾಗಿದೆ ಇದು ಈ ಪರಿಕಲ್ಪನೆ. ಲೆಜೆಂಡ್ ಆಫ್ ಸುಹಲ್ದೇವ್, ದಿ ಕಿಂಗ್ ಹೂ ಸೇವ್ ಇಂಡಿಯಾ ಅತ್ಯಂತ ಹೆಚ್ಚು ಮಾರಾಟವಾಗ್ತಿರುವಂತಹ ಕೃತಿ. ಈ ಕೃತಿಯ ಕರ್ತೃ ಅಮಿತ್ ತ್ರಿಪಾಠಿ. ಜೂನ್ 23 ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ. ಜರ್ಮನ್ ಪುಸ್ತಕ ವ್ಯಾಪಾರದ ಶಾಂತಿ ಪ್ರಶಸ್ತಿಯನ್ನು ಪಡೆದವರು ಅಮರ್ತ್ಯ ಕುಮಾರ್ ಸೇನ್. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರದ ನೊಬೆಲ್ ಪಾರಿತೋಷಿಕವನ್ನು ಪಡೆದಂತವರು. ಪಾಕಿಸ್ತಾನದ ಮೆಹಬೂಬುಲ್ ಹಕ್ ಮತ್ತು ಭಾರತದ ಅಮರ್ತ್ಯ ಕುಮಾರ್ ಸೇನ್ ಈ ಪ್ರಶಸ್ತಿಯನ್ನು ಪಡೆದುಕೊಂಡರು. ಅವರು ಜರ್ಮನ್ ಪುಸ್ತಕ ವ್ಯಾಪಾರದ ಶಾಂತಿ ಪ್ರಶಸ್ತಿಯನ್ನು ಪಡೆಯಲಿಕ್ಕೆ ಭಾಜನರಾಗಿದ್ದಾರೆ. ಕೇನ್ಸ್ ಚಲನಚಿತ್ರೋತ್ಸವ 2020ರಲ್ಲಿ ಭಾಗವಹಿಸಿದಂತಹ ಭಾರತದ ಪ್ರತಿನಿಧಿ ಪ್ರಕಾಶ್ ಜಾವಡೇಕರ್. ಗಗನ್ಯಾನ್ ಪ್ರಾಜೆಕ್ಟ್ ಅಥವಾ ಗಗನ್ಯಾನ್ ಯೋಜನೆ 2022ರಲ್ಲಿ ಇಸ್ರೋ ಮಾನವನನ್ನ ಕಳುಹಿಸುವಂತಹ ಬಾಹ್ಯಾಕಾಶಕ್ಕೆ ಕಳುಹಿಸುವಂತಹ ಒಂದು ಯೋಜನೆ ಇದಾಗಿದೆ. 10,000 ಕೋಟಿಯ ಬೃಹತ್ ಪ್ರಮಾಣದ ಒಂದು ಯೋಜನೆ. ವೀಕ್ಷಕರೇ, ಇವತ್ತಿನ ಎಲ್ಲ ರೀತಿಯಾದಂತಹ ಕರೆಂಟ್ ಅಫೇರ್ಸ್, ಪ್ರಮುಖವಾಗಿ UPSC ಮತ್ತು KPSC ಹಾಗೂ ಇತರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ KPSC ನಡೆಸುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸುವಂತಹ ಎಲ್ಲ ರೀತಿಯಾದಂತಹ ಪರೀಕ್ಷೆಗಳಿಗೆ ನಾವು ನೀಡಿದಂತಹ ಮಾಹಿತಿಗಳು ಅನುಕೂಲವಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಕರೆಂಟ್ ಅಫೇರ್ಸ್ಗಳು ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತಹ ವಿವರಣಾತ್ಮಕವಾದಂತಹ ವಿಷಯಗಳನ್ನು ಪಡಿಬೇಕಾದ್ರೆ ಜ್ಞಾನಧಾರೆ ಮಾಸಪತ್ರಿಕೆಯನ್ನು ಪಡ್ಕೊಳ್ಳಿ. ಇಂದು ನಿಮ್ಮ ತಂಡ ಜ್ಞಾನ